ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಯಾಕೆ ನೀನ್ ಮಾತಾಡ್ತಿರೋದ್ ಕೇಳಿಸ್ತಾನಿಲ್ಲ ಸರಿಗೆ. ಸೇವಿಂಗ್ ಮಾಡ್ಕೊತಾ ಇದ್ದೀನಿ. ನೀನ್ ಸೇವಿಂಗ್ ಅನ್ನ ಮಾಡಿಸ್ಕೋ, ಏನನ್ನ ಮಾಡಿಸ್ಕೋ. ಇದು ಜಾಕೆಟ್ ಮುಂದ್ಗಡೆಗೆ ಇಕ್ಸ್ಲ ಉಕ್ಸ್ಲು ಹಿಂದ್ಗಡೆಗೆ ಇಕ್ಸ್ಲ ಜಾಕೆಟ್ಗೆ ನಿಮ್ಗೆ ಹೆಂಗ್ ಇಷ್ಟ ಬಂದ ಹಂಗ ಇಕ್ಸ್ ಹೇಳ್ರಿ. ಅಯ್ಯೋ ಒಂದ್ ನಿಮಿಷ. ಜಾಕೆಟ್ಗೆ ಉಕ್ಸು ಹಿಂದ್ಗಡೆಗೆ ಇಕ್ಕಿಸ್ಕೊಂಡ್ಲ ಮುಂದ್ಗಡೆಗೆ ಇಕ್ಕಿಸ್ಕೊಂಡ್ಲ? ನನ್ಗೆ ಹೆಂಗ್ ಗೊತ್ತು? ಅಲ್ಲ ನೀನೆಲ್ಲ ಬಿಚ್ಚೋದು ಅದಕ್ಕೆ. ಯಾರು ಹೇಳು? ನೀನ್ ಏನ್ ಮಾತಾಡ್ತಿರೋ ಸರಿ ಕೇಳಿಸ್ತಾನೆ ಇಲ್ಲ. ಎಲ್ಲಿ ಹೋಗಿದ್ದೆ ನೀನು? ಯಾವನ್ ಜೊತೆಗೆ? ಅವ್ನ ಯಾವನ ಕರ್ಕೊಂಡ್ ಹೋಗಿದ್ದಾನ ನಿನ್ನ? ಯಾವ ಅಂತ ಕರ್ಕೊಂಡ್ ಹೋಗಾನೆ? ಓಯ್ ಮನೆ ಮರ್ಯಾದಕ್ಕೆ ಮಾತಾಡೋ. ಎಲ್ಲೋಗಿದ್ದೆ ನೀನ್ ಮತ್ತೀಗ? ಹೋಗಿದ್ದೀನಿ. ನಾನ್ ಕೇಳಿದ್ದು ಮದ್ವೆಗೆ ಉಕ್ಸ್ನ ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲ ಮುಂದ್ಗಡೆ ಉಕ್ಸ್ನ ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲ ಮುಂದ್ಗಡೆ ಕಿಕ್ಕಿಸ್ಕೊಂಡ್ಲ? ಅವ್ನ ಯಾವನ ಅವ್ನ ಹಂಗ್ ಮಾತಾಡ್ತಾವ್ನೆ. ಹಲೋ ಏಯ್ ಹಲೋ ಹಲೋ ಮದ್ವೆಗೆ ನೀನಲ್ಲ ಇಕ್ಸ್ಕೊಳೋದು. ನಾನು ಜಾಕೆಟ್ಗೆ ಉಕ್ಸು ಮುಂದ್ಗಡೆ ಕಿಕ್ಕಿಸ್ಕೊಡ್ಲ ಹಿಂದ್ಗಡೆ ಕಿಕ್ಕಿಸ್ಕೊಡ್ಲ? ನೀನೆಲ್ಲ ಬಿಚ್ಚೋದು ಅದಕ್ಕೆ ನಿಂಗೆ ಹೆಂಗ್ ಈಸಿ ಆಗುತ್ತೆ ಹೇಳ, ಹಂಗ್ ಇಕ್ಕಿಸ್ಕೊಂತೀನಿ. ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲಾ? ನೀನು ಅದು ವಟ 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 ಅಂತ ಇದೆ ಮೊಬೈಲು. ಈಚೆಗೆ ಬಂದು ಕ್ಲೀನಾಗಿ ಮಾತಾಡು. ಜಾಕೆಟ್ ಉಕ್ಸ್ ಹಿಂದ್ಗಡೆ ಕಿಕ್ಸ್ಕೊಂಡ್ಲು ಮುಂದ್ಗಡೆ ಕಿಕ್ಕಿಸ್ಕೊಂಡ್ಲು? ಹಿಂದಗಡೆ ಕಿಕ್ಸ. ಅದೇ ನಿಂಗೆ ಹಿಂದ್ಗಡೆ ಕಿಕ್ಸ್ಕೊಂಡ್ರೆ ಬಿಚ್ಚಕ್ ಈಸಿ ಆಗ್ಬೇಕಲ್ಲ, ಹಿಂದ್ಗಡೆ ಕಿಕ್ಸ್ಕೊಂಡ್ಲಾ? ನಿಮ್ ಯಜಮಾನ್ರು ಬಿತ್ತಾರೆ ಹಿಂದಗಡಿಕ ಮುಂದಗಡೆ ಎಲ್ಗಾನ ಇಕ್ಷ ನೀನು. ಅವ್ನ ಎಲ್ಲಿ ಸತ್ತವ್ ನಮ್ಮನ್ 13 ವರ್ಷ ಆಗೈತೆ, ಇವಾಗ ಎಲ್ಲಿ ಬಿಚ್ಚಕ್ ಬರ್ತ? ನೀನೆಲ್ಲ ಬಿಸ್ತಿರೋದು ಇಷ್ಟು ವರ್ಷದಿಂದ? ಇಷ್ಟು ವರ್ಷದಿಂದ ಮಾಡ್ತೀನಿ, ಒಬ್ಬನ ಗಂಡಿರೋದು ಮಾಡ್ಲಿಲ್ಲ ಇವ್ರು. ತಾಯಿ ತುಲ್ಲಿಗ್ ನಾನ್ ನಮ್ಮ ಯಜಮಾನ್ರು ಸತ್ತೋಗಿ ಎಷ್ಟು ವರ್ಷ ಆಯ್ತು ಗೊತ್ತಿಲ್ವಾ? ನಾನೇ ಇದು ಲಾರಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದವನು. ಅವ್ನ್ ಸತ್ತೋದ್ಮೇಲೆ ಅಲ್ವಾ ನಾನು ನಿನ್ ಮಾಡಿಕೊಂಡಿರೋದು. ನನ್ನ ಯಾರಿಗ್ ಮಾಡಿದೆ ಫೋನ್ ನಂಬರು? 87 2 2 2 5 2 1 1 6 1 161 ಲಾಸ್ಟ್. ಅಲ್ಲ ನಮ್ಗೆ ಏನು ಅಂತ ನಾನು ಯಾರು ಬರೀ ಗಂಡಸೋದ್ರೆ ಫೋನ್ ಮಾಡ್ರಿ ಒಂದ್ ತಾಯಿನಕ್ಕೆ ನಾನು ಏನು ಇದು ತಿಳ್ಕೊಂಡಿದ್ದೆ ನನ್ನ. ಅಲ್ಲ ಗಂಡಿರೋರ್ ಮಾಡಿದ್ರೆ ಅವ್ರ ಗಂಡದಿರ್ ಬಂದು ಹಿಂಗ್ ತೊಳ್ದು ಹೊಡಾಕ್ತಾರಲ್ಲ. ನಮ್ಗೆ ಅದು ಎನ್ನ ಹೊಡ್ಯಾಕಿರ್ಲಿ ಅಮ್ಮ, ನಮ್ಗೆ ನೋಡ್ಕೊಂಡು ಮೆಟ್ಟ ಹೊಡೆದ್ಬಿಡ್ತೀನಿ. ಮೆಟ್ನಾಗೆ ನಿಮ್ಮಮ್ಮನ್ ಜಾಕೆಟ್ ಬಿಚ್ಬೇಕಂತೆ. ಜಾಕೆಟ್ ಆಗಿ ದುಡ್ಡೇ ಇಲ್ಲ ನಮ್ಮ ಹತ್ರ. ಜಾಕೆಟ್ ದುಡ್ಡು ನನ್ನ ಹತ್ರ ಐತೆ, ಬಾ ತಕ್ಕೊಂಡ್ ಹೋಗು. ಮೊದ್ಲಾರು ಗಣ್ಣಾರ್ ಪಾರ್ನರ್ ಗೊತ್ತಾಗ ಕೆರ ಹರ್ದಂಗ್ ಉಯ್ದು ಮನೆ ಬಿಟ್ಟು ಹಾಕಿಟ್ಲಿ. ಅವಾಗ ಸುಧಾಲಾಡ್ಗೆಲ್ಲ ಹೋಗ್ತಿದ್ದು ಗೊತ್ತಿಲ್ವ ಅವ್ರಿಗೆ? ಚಾಟ ಹರಿಯಕ್ ಹೋಗ್ತೀನಿ, ಅದಕ್ಕೆ ನಿನ್ಗೇನಾಗಾಯ್ತು? ನೀನ್ ಯಾವನ್ನ ನೋಡ್ಕೇಳ ಗುಂಡಿ ಬಿಚ್ಚನ್ನ. ನೀನು ಬಿಚ್ಚಿವಂತೆ ಬಾ ಚಿನ್ನು. ಯಾಕೋ ನರಸಿಂಹ ಸಿಂಹ ಸಿಂಹದೆಲ್ಲ ತೊಳ್ದಾಗಿ ಹೋಯ್ತಿ. ಸಿಂಹ ಸಿಂಹ ಉಪ್ಸಿ ಒಡವೆ ಅಡಕ್ಕೆಲ್ಲ ದುಡ್ಡು ಕೊಟ್ಟು ಸುಮ್ಮನೆ ಹೊಡ್ಬೇಕು ಕೂತಿದ್ವಿ. ಸಿಂಹ ನರಸಿಂಹ ನರಸಿಂಹ ಇಕ್ಕ ಮುಚ್ಕೊಂಡು ಯಾವ ನಿಂದು ಜೀವದ ಗೆಳತಿ. ಹಲೋ ಹಲೋ ಚಿನ್ನು. ಓಯ್ ಸಮಾಜದಾಗ ಕೆಳ ಹಿಡಿತಾ ಇರೋದು. ಹಿಡ್ಕೊಳಕ್ ಬಂದ ಅಂತ ಹೇಳೋದು, ನನ್ ಹಿಡ್ಕೊಳಕ್ ಬಂದ ಅಂತ ಹೇಳೋದು. ಆಮೇಲೆ ಯಾರ ಜನ ನೋಡಿದೆ. ಅಯ್ಯೋ ಚಿನ್ನು, ನೀನೇನ ಹಿಡ್ಕೊಂಡೇ ಇಲ್ವಾ? ನನಗ್ ಮಾಡೇ ಇಲ್ವಾ? ನಂದೆಲ್ಲ ಇದ್ ಮಾಡಿದ್ಯಾ 13 ವರ್ಷದಿಂದ? 13 ವರ್ಷದಿಂದ ನಂದೆಲ್ಲ ಹಿಡ್ಕೊಂಡಿದ್ಯಾ, ಮಾಡಿದ್ಯಾ, ಎಲ್ಲ ಆಗೋಗೈತೆ. 13 ವರ್ಷದಿಂದ ನಿನ್ನಂತರ 5 ರೂಪಾಯಿ 10 ರೂಪಾಯಿ ಕೊಟ್ರು ಸಾಕು ಅಂತ ಭಿಕ್ಷೆ ಬಿಡ್ತಿದ್ದೆ. ನಿನ್ನ ಹಿಡ್ಕೊಳಕ್ ಹೋದಿದ್ನ ನಮ್ ಗುಂಜಾಗಿ. ತೆಗ್ದಾಗೆಲ್ಲ ಗಾಯ, ನಾನಬ್ಬ ಮಾಯ ಅಂತ ಹೇಳಿ ತೆಗ್ದಾಗೆಲ್ಲ ಗಾಯ, ಮುಂದ್ಗಡೆ ಸಾಮಾನ್ಯಾಗೆಲ್ಲ ಗಾಯ, ಮಗದಾಗೆಲ್ಲ ಗಾಯ. ಏನಿಲ್ಲ ಇಂಥವ್ರು ನಮ್ಮಂತರ ಸಿಕ್ಕಿರ್ ಸಾಕು ಅಂತ ಕಾದಿರ್ತಾರೆ. ನೀನು ದೊಡ್ಡ ರಾಯಲ್ ಫ್ಯಾಮಿಲಿ ನಿಂದು. ನಿಂತ ತೊಳ್ದು ಈ ಕಡೆ ಆ ಕಡೆ ಇಷ್ಟು ಕಂತೆ ದುಡ್ಡು, ಈ ಕಡೆ ಕಂತೆ ದುಡ್ಡು ಐತೆ. ಉಮ್ಮಗಳನ್ನ ಒಡವೆ ಹಾಕೊಂಡ್ ನೀವು ಸೋ ಕೊಟ್ಟಂಗಲ್ಲ ಕಣಲೆ ತಲ್ಲಿಡ್ಕ. ನೋಡ್ರಿ ತಾಯಿನಾಕೆ
ಹಾ ಎಷ್ಟೇ ಅನ್ಬಿಟ್ರೆ ಸುಳೆ ಮುಂಡ್ಯಾರ ಹೇಳಣ ನಾವು ನೋಡ ಕೆರೆನ ಕೊಡ್ದಂಗ್ ಬೈಯಾರ ಇವಳು ನೋಡ್ ಎಲ್ಲ ಲೆಕ್ಕ ಹಾಕ್ತಿರ್ ಬೆಳಿಗ್ಗೆ ಅಮ್ಮವೇ 100 ಚಿಂತೆ. ಉಮಾ ಗೋಲ್ಡ್ ಒಡವೆ ಹಾಕೊಂಡು ಸೋ ಕಟ್ಟಂಗಲ್ಲ ಅಲ್ಲಿ ಇಲ್ಲಿ ಯಾರ್ದ ಮರಿ ಹೊಡೆದಿ ಫೋಟೋ ಹೊಡೆದು ಮರಿ ಹೊಡ್ಸಿ. ಹಲೋ ಸ್ವಾಮಿ, ಅಲ್ಲ ಅಣ್ಣಾರ ಯಾಕೆ ಕಟ್ ಮಾಡಿರಿ? ಇದನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತ ಅಂದ್ರಲ್ಲ. ಇಲ್ಲ ಈಗ ಇದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತ ಅಂದ್ರಲ್ಲ. ನಾನು ಮಳೆ ನಿಂತಿತ್ತು, ಒಂಚೂರು ನೀರ್ ಮುಟ್ಟು ಬರೋಣ ಅಂತ ಹೊರಟಿದ್ದೆ ಸ್ವಾಮಿ. ಮುಖ ತೊಳೆದು ಈ ಬತ್ತಿ ಇಟ್ಕೊಂಡು ಓ ಕುಂಕುಮ ಇಟ್ಕೊಂಡು ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಹೋ ಶರ್ಟ್ ಹಾಕಂಬೇಡ. ಹೋ ಈಗ ಈಗ ಹ್ಞೂ ಅವ್ರು ಫೋನ್ ಮಾಡ್ತಾರೆ, ರೆಡಿ ಆಗು, ಹೇಳ್ತಾರೆ ಡೀಟೈಲ್. ಇದು ಬಟ್ಟೆ ಇದು ಸ್ನಾನ ಮಾಡ್ಬೇಕಾ? ಬೇಡ, ಪಂಚೆ ಉಟ್ಕೊಳಮ್ಮ. ಆಯ್ತು ಸ್ವಾಮಿ. ಸ್ನಾನ ಬಟ್ಟೆ ಪಂಚೆ ಉಟ್ಕೊಂಡು ಅಲ್ಲ ಸ್ನಾನ ಮಾಡ್ಬೇಕು ಅಂತ ಮಾಡ್ತೀವಿ. ಎಷ್ಟೊತ್ತು ಒಂದ್ 2 ಚೊಂಬ್ ಹಂಗೆ ಉಯ್ಕೊಂಡ್ ಬರೋದಲ್ವರ? ಬೇಡ ಕಣಣ, ನೀವು ಆತರ ಬೀಳ್ತೀರಾ. ಮಕ ತೊಳ್ಕೊಂಡು ಹಸಿನ ಗಂಜ ಹಾಕ್ಕೊಂಡು ಹಸಿಲ್ಲ ಸೀಮೆ ಹಸ್ಗಳವೆ ಅದ್ರದ್ದು ಗಂಜ ಹಾಕ್ಕೊಂಡು ಕುಂಕುಮ ಇಕ್ಕೊಂಡು ವಿಭೂತಿ ಇಕ್ಕೊಂಡು ಸ್ವಾಮಿಯವರು ಧ್ಯಾನದಾಗವ್ರೆ. ಓ ನಾನು ಎದ್ದೇಳ್ತಿದ್ದಂಗೆ ಮಾಡಿಸ್ತೀನಿ. ಓ ಏನೇನು ಹೇಳ್ಕೊಬೇಕು ಹೇಳ್ಕೊಂಬಿಡು. ಅಲ್ಲಿ ಸಂಸಾರದಲ್ಲಿ ಮನೇಲಿ ಕಿರಿಕಿರಿ ಆತವೆ. ಇಲ್ಲಿ ಮನೆಗೆ ಒಂದ್ ಸ್ವಲ್ಪ ನಮ್ಮ ಮನೆಯವರು ಒಂದ್ ಸ್ವಲ್ಪ ಜಾಸ್ತಿ ಒಂಥರ ತಿಕ್ಲಿ ಆಡ್ದಂಗ ಆಡ್ತಾರೆ ಸ್ವಾಮಿ ಯಾವಾಗ್ಲೂ. ಸರಿ ಮಾಡ್ತಾರೆ ಅವೆಲ್ಲ ಸರಿ ಮಾಡ್ತಾರೆ, ಉಸಿರು ಬಿಡ್ದಂಗೆ ಮಾಡ್ತಾರೆ. ಆಮೇಲೆ ಇದೊಂದು ಕೇಳಂದ್ರ ಇದು ಯಾವ್ದೋ ಒಂದ್ ನಮ್ಗೆ ಫೋನ್ ಮಾಡಿ ನಮ್ದು ಮನೆಗೆ ಬಟ್ಟೆ ಬರೆ ಎಲ್ಲ ಸುಟ್ಟಾಕ್ಯವ್ರ ಸ್ವಾಮಿ. ಮಾತಾಡಿ ಅವೆಲ್ಲ ಕಟ್ ಮಾಡ್ತಾರೆ. ಆಯ್ತು ಸ್ವಾಮಿ, ಕಟ್ ಮಾಡಿ ಬರೇ ಮೈಲಿರ್ರಿ. ಬರೇ ಮೇಲೆ ಇರ್ಬೇಕಾ ಸ್ವಾಮಿ? ಪಂಚ ಉಟ್ಕೊಂಡು ಬರೇ ಮೈಲಿರ್ರಿ. ಹಾ. ಧರ್ಮಸ್ಥಳದಾಗ ದರ್ಶನಕ್ಕೆ ಹೋಗ್ತೀವಲ್ಲ, ಓಹೋ ಅದೇ ಇದು ಮೈ ಮೇಲೆ ಬಾಡಿ ಇಲ್ದಂಗ ಬರೇ ಒಂದ್ ಪಂಚೆ. ಅಲ್ಲಿ ಮನೆ ಅಕ್ಕಪಕ್ಕ ಏನ ಮರಗಳವ, ಹಳ್ಳಿ ಮರ ಐತೆ ಸ್ವಾಮಿ ಒಂದು ರೋಡಾಗೆ. ಊದ್ಗಡ್ಡೆ ಹಚ್ಚಿ ಅಲ್ಲೇ ಚುಚ್ಚಿಬಿಡು. ಈಗ ಮನೇಲೆ ಹಚ್ಕೊಂಡು ಹೋಗು. ಅಲ್ಲಿ ಬೆಳಗ್ಗೆ ಬಿಟ್ಟು ಅಲ್ಲೇ ಬುಡದಲ್ಲೇ ಚುಚ್ಚಿಬಿಟ್ಟು ಮೂಡ್ಗಡಿಕೆ ಕೈ ಮುಗಿದ್ಬಿಟ್ಟು ಹತ್ತು ಕಡೆಗೆ ನೋಡ್ಬೇಡ, ಮನೆ ತಕ್ಕ ಬಾಗ್ಲಿಗೆ ಬಂದ್ಬಿಡು. ಆಯ್ತು ಕಾಲು ತೊಳಿಬೇಡ. ಆಯ್ತು. ಎಷ್ಟು ಎಕರೆ ಐತಣ್ಣ ಜಮೀನು? ನಮ್ದು ಒಂದು 9 ಎಕರೆ ಐತೆ ಸ್ವಾಮಿ. ಪರವಾಗಿಲ್ಲ, ಕುಬೇರ ರಾತಿ ಹೋಗು. ನಮ್ಮ ಒಬ್ಬರದೇ ಅಲ್ಲ, ಅಂತ ನಮ್ದಿರೆಲ್ಲ ಇದ್ದೀವ್ರಿ. ಸ್ವಾಮಿಗಳು ನಂಬಿಡಪ್ಪ, ಕುಬೇರ ಆತೀವು. ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಸ್ವಾಮಿ ದೇಶ ಒಳಗೆ. ನಿಮ್ಮದು ಬಿಡಿ, ಅದು ಇದು ನೋಡಿ, ಇದು ಎಂತದ್ದು ರಾಜ್ಯನ ಕನಸಿ ಬರೈತಲ್ಲ, ಕನಸಿಗೆ ದುಡ್ಡಿನ ಕಂತೆ. ಆಮೇಲೆ ಇದು ನಾವು ಇವಾಗ ಏರೋಪ್ಲೇನಾಗ ಓಡಾಡ್ತೀವಿ. ಆಮೇಲೆ ಎಂತದ್ದು ಎಂತದ್ದು ಕೋಟ್ಯಾಂತರ ರೂಪಾಯಿ ನಮ್ ತಲೆಡಿಗೆ ಬಂದು ಸಿಕ್ತೈತೆ ಮನೆ ಕಂತೈತಲ್ಲ, ಹಂಗ ನಿಮ್ಗೆ ಬಂದು ಸಿಕ್ಕಿರೋದು ಅದು ಬಿಂದಿಗೆ ಅಂತಂದ್ರೆ ಕೋಟಿ ಜನದಾಗ ಒಬ್ಬರಿಗೆ ಅದು ಕನಸು. ಇವಾಗ ಟಿ ಮಾರನು ಪ್ರಧಾನಮಂತ್ರಿ ಆದಂಗ ನಿಮ್ಗೆ ಅಂತ ಅನ್ನಿಸ್ತೈತೆ ಸ್ವಾಮಿ ನನಗೇನು. ಅಲ್ಲಲ್ಲ, ಈಗ ನಿಮ್ದು ಇವಾಗ ನೀವು ಕುರಿ ಕಾಯ್ತಿದ್ದವ್ರು ಅಂತಂದ್ರೆ ಲೆಕ್ಕ ಹಾಕಿ ಇವಾಗ 24 ಲಕ್ಷ ರೂಪಾಯಿ ಕಾರ್ ಕೊಡ್ಸಿದೀವಿ ಅಂತ ಅಂದ್ರೆ 45 ಲಕ್ಷ ರೂಪಾಯಿ ಹಣ. ನೋಡಿ, ಇವಾಗ ಕುರಿ ಕಾಯ್ತಿದ್ದವರು ಜೀವನ ಕಷ್ಟ ಅಂತ ಅಂದ್ರೆ ಈಗ ಮೋದಿ ಅವರು ಟೀ ಮಾರ್ತಿದ್ರೆ ಅಂತ ಮೊದ್ಲು. ಹೌದು ಟೀ ಮಾರ್ತಿದ್ದವ್ರು ಇವಾಗ ಪ್ರಧಾನಮಂತ್ರಿ ಆದ್ರು. ಆಮೇಲೆ ಈಗ ಹಿಂಗೆ ನಾನು ಹೇಳಿದ್ದೆ, ಇದು ತಪ್ಪು ತಿಳ್ಕೊಬೇಡಿ, ಹಿಂಗ್ ಬಿಂದಿಗೆ ಸಿಕ್ತು ಅಂದಿದ್ಕೆ. ಇಲ್ಲ, ಸ್ವಾಮಿಯವ್ರ ನಂಬಿ. ಆಯ್ತು ಆಯ್ತು. ನಾವು ದೇವರು ದಿಂಡ್ರು ಇಡೀ ದೇಶನೇ ಹುಟ್ಟು ಬಂದು ನಾವೆಲ್ಲೂ ಒಳ್ಳೇದಾಗಲಿಲ್ಲ. ನಾವು ದೇಶಕ್ಕೆ ಹೋಗೋದೇನು ದೇವ್ರ ಪೂಜೆ ನೋಡಕ್ಕೆ ಹೋಗ್ತೀವಿ ಅಷ್ಟೇ, ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೋಗಲ್ಲ. ಸ್ವಾಮಿಯವರು ಏನು ಊಟ ಕೂತಾರ ಸ್ವಾಮಿ? ಒಂದು 10 ನಿಮಿಷ ಕಟ್ ಮಾಡು. ಹ್ಞೂ ಸ್ವಾಮಿ. ಧ್ಯಾನದಲ್ಲ ಅವ್ರು ಕಟ್ ಮಾಡು. ಧ್ಯಾನ ಮಾಡ್ತಾವ್ರ? 10 ನಿಮಿಷ. ಹಲೋ, ಅವ್ರ ಊಟದ್ದೇನು ಪ್ರಸಾದ? ಅವರು ಹಣ್ಣು ಹಂಪಲು ಅಷ್ಟೇ. ಬಿಡಿ ಸ್ವಾಮಿ, ಅವ್ರ ಹಂಗಿರೋವತ್ತಿಗೆ ಮತ್ತೆ ನೋಡಿ ಸಂಸಾರನೇ ತ್ಯಜಿಸಿ ಎಳ್ನೀರು. ಹಾ. ಆಮೇಲೆ ನಾವು ಟೌನ್ಗಳಲ್ಲಿ ಅಂಗಡಿಗೆ ಹೋದ್ರೆ ಫ್ರೂಟ್ ಕೊಡಿ ಅಂತ ಒಂದು ತಿಂತೀವಿ ನೋಡು, ಓ ಆ ಥರ ಎಲ್ಲ ಮಿಕ್ಸ್ ಹಣ್ಣುಗಳು. ಮಿಕ್ಸ್ ಹಣ್ಣು. ಆಮೇಲೆ ಬಾದಾಮಿ. ಅದೇ ಒಟ್ನಾಗೆ ಇದು ಈ ನಮ್ಮ ಇದ್ರಾಗೆ ಶಿವಕುಮಾರ ಸ್ವಾಮೀಜಿ ಕಾಯಿ ಇದು ಐಕ್ಯವಾಗ ಟೈಮಲ್ಲಿ ಹಣ್ಣಿನ ರಸ ಅದು ಕುಡಿಯೋರು ಅಷ್ಟೇ. ಇವರು ಹಣ್ಣಿನ ನೀರು ಕುಡಿಯೋಲ್ಲ, ಹಣ್ಣಿನ ರಸನೇ.
ಒಳ್ಳೇದು. ಏನೋ ಪಾದ ಪೂಜೆ ಮಾಡ್ರೆ ನೀವೇ ಪುಣ್ಯವಂತರು. ಸಿಕ್ಕಿದ್ದು ನಮಗೆ ಅಣ್ಣರೇ ಹಾ ಸುಮಾರು 20 ವರ್ಷದಿಂದ ನಮ್ಮ ವನವಾಸ ದೇವ್ರಿಗೆ ಮುಟ್ತಾ ಇತ್ತು. ಆಮೇಲೆ ಅವರು ಸಿಕ್ಕುಟ್ಲು ನಾವು ಸ್ವಾಮಿ ನೀವೇ ಓಪನ್ ಮಾಡಿ ಅರ್ಧ ತಗೊಂಡು ಹೋಗಿಬಿಡಿ ಎಂದು. ಬೇಡ ಭಕ್ತರು ನೀನು 5 ರೂಪಾಯಿ ಹಾಕು ಸಾಕು ನನ್ಗೇನು ಬೇಡ ಅಂದ್ಬಿಟ್ಟು. ನಮ್ಗೂ ಹಂಗೆ ಅಂದ್ರು ಸ್ವಾಮಿ. ಫಸ್ಟ್ಗೆ ನೀವು ಮನ್ಸು ಬಂದಾಗ ನೀವು 5 ರೂಪಾಯಿ ಹಾಕಿ ಎಷ್ಟನ್ನ ಹಾಕಿ ನಾವು ಇಷ್ಟೇ ಅಂತ ಕೇಳಲ್ಲ, ನಾನು ಗಂಟೆ ಮಾಡ್ಕೊಡ್ತೀನಿ ಅಂತ ಅಂದು. ಅದಕ್ಕೆ ನಾವೇನ್ ಮಾಡ್ದು ಅವ್ರದ್ದು ಋಣ ಅವರಿಂದ ನಮ್ಗೆ ಒಳ್ಳೇದಾಗೈತೆ. 45 ಅಲ್ಲ 50 ಲಕ್ಷ ಹೋದ್ರು ಹೋಗ್ಲಿ ಅವ್ರಿಗೆ ಕಾರ್ ಕೊಡ್ಸ್ಬಿಟ್ಟಿವಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡಿದ್ದು. ನಾವು ಮಕ್ಕಳು ಮೊಮ್ಮಕ್ಕಳು ಅಣ್ತಂದಿರು ಎಲ್ಲ 2 ಕಾರ್ ಮಾಡ್ಕೊಂಡು ಬಂದಿದೀವಿ. ಅವ್ರು ಮಾಡ್ತಲ್ಲಿದ್ದೀವಿ. ಮೊದ್ಲು ಸಲ ಇದು ನೀವು ಗುಟ್ಟಾಗಿ ಕೇಳಿ ಒಂದ್ ಮಾತು ಅಥವಾ ಯಾವ್ದೋ ಒಂದು ಸುಮ್ನೆ ನಮ್ಗೆ ಸಂಸಾರದಾಗೆ ಇದು ಏನೋ ಖ್ಯಾತಿ ತಂದಿಕ್ಕದು. ಹೆಸರು ನನ್ನ ಹೆಸ್ರ ಅಲ್ಲ ಅವರು ಖ್ಯಾತಿ ಅದನ್ನ ಸ್ವಾಮಿಯವ್ರಿಗೆ ಹೇಳಿ. ಅಲ್ಲ ಏನೋ ಬೇಜಾರು ಮಾಡ್ಕೊಂಡರು ಅಂತ ಈಗಲೇ ಹೇಳಕ್ ಹೋಗ್ಬೇಡಿ. ಆಯ್ತು ಸ್ವಾಮಿ. ಈಗಲೇ ಅವರೇ ಬಾಯ್ಬಿಟ್ಟು ಎಲ್ಲ ಹೇಳ್ತಾರೆ. ನಿಮ್ಮ ಜಾತಕನೇ ಹೇಳ್ತಾರೆ ಅವರು. ನಾವು ಕುರಿ ಕುರಿ ಸವೆ ರಪ್ಪಿತ್ತೈತೆ ಮುಷ್ಣಿಟ್ಟದೆ ಅಂತ ಹೇಳಿದವರು. ನಮ್ಗದು ಈ ಕುರಿ ಕಾಯೋನೋ ಬಾಡ್ ಹೇಳ್ತಾರೆ ನೋಡಿ. ಇವರು ಯಾರು ಹನುಮಂತರಾಯಿ ಬಂದಂಗ ನಾವ್ ಈಚೆಗೆ ಬಂದ ತಿಳ್ಕೊಬೇಕು. ಏನ್ ನೋಡಿ ಸ್ವಾಮಿ, ಆ ಕುರಿ ಕಾಯರು ಅಂತಂದ್ರೆ ಯಾವ್ದೋ ಒಂದು ರಪ್ಪದಾಗೆ ಒಂದು ಗುಡ್ಲೊಳಗಿದ್ದಾರೆ ಅವರು. ಅದರಿಂದ ಸ್ವಾಮಿಯವ್ರು ನಂಬಿರೋದ್ರಿಂದ ಇತಿಹಾಸದಲ್ಲಿ ಕೈ ಬಿಡಲ್ಲ. ನಾವು ನಮ್ಮ ಅಪ್ಪನ ಫೋಟೋ ಇಕ್ಕೊಂಡಿಲ್ಲ, ಅವರ ಫೋಟೋಗಳು ಇಕ್ಕೊಂಡಿದೀವಿ. ಚೆನ್ನಾಗಿ ನಾವು ಡೆವಲಪ್ ಡೆವಲಪ್ ಆಗಿದ್ದೀವಿ ಎಂದು ಕುರಿ ಬಿಟ್ಟಿಲ್ಲ. ಅಲ್ಲ ಅದು ಇದಾದ್ರ ವಂಶ ಪಾರಂಪರ್ಯ ಅದರಿಂದಲೇ ಒಂಚೂರು ಅವತ್ತಿನ ಗಂಜಿ ಇತ್ತಲ್ರ. ಹೌದೌದೌದೌದು. ಆದ್ರಿಂದ ಚೆನ್ನಾಗಿದ್ದೀವಿ. ಇದನ್ನ ಒಂದ್ ಮಾತು ಯಾರು ಏನಿಲ್ಲ ಸ್ವಾಮಿ, ನಾವು ಏನೋ ಜೀವನ ಮಾಡಕ್ ಒಂದ್ ಅಂಗಡಿ ಪಂಗಡಿ ಇಕ್ಕೊಂಡು ಹೆಂಗೋ ಒಂಚೂರು. ನೀವು ಮಾತಾಡ್ತಿದ್ದಂಗೆ ನಿಮ್ಗೆ ಶತ್ರುಗಳು ಎಷ್ಟು ಜನ ಅವ್ರೆ, ಸ್ತ್ರೀ ಸಂಬಂಧ ಎಷ್ಟವ್ರೆ ಅಂತ ಇವ್ರು ಹೇಳೇ ಬಿಡ್ತಾರೆ. ನಿಮ್ ಮನೆಗಳಲ್ಲಿ ಇರೋದ್ರಿಂದ ಇವರು ಏನು ಬಾಯಿ ಬಿಟ್ಟು ಹೇಳ್ತಿಲ್ಲ. ಮನೆ ಸಂಸಾರ ಹೆಂಗಸರು ಮಕ್ಳು ಇರೋದ್ರಿಂದ ಏನು ಹೇಳ್ತಿಲ್ಲ. ಇವ್ರೇನ ಹೇಳ್ಬೇಕು ಅಂದ್ರೆ ಫ್ರೀ ಟೈಮು ಎಲ್ಲಾನ ಮಠದಿಂದ ಈಚೆಗಡೆ ಇವರು ವಿಶ್ರಾಂತಿಗೆ ಬರ್ತಾರಲ್ಲ, ಇದು ಇದಕ್ಕೆ ಎಂತದು ಫೀಲ್ಡ್ ವರ್ಕ್ ಅಂತ ಬರ್ತಾರ. ಇದೆಂತದ್ದು ಇದಕ್ಕೆ ವಿಶ್ರಾಂತಿ ಅಂತ ಅದೇ ಪಾರ್ಕಿಂಗ್ ಬರ್ತಾರಲ್ಲ ಅಂತಾರಲ್ಲ. ಅವ್ರದ್ದು ತೋಟ ಐತಲ್ಲ, ತೋಟದ ಒಂದು ರೌಂಡ್ ಬರ್ತಾರೆ. ಮಧ್ಯಾಹ್ನ ಕರೆಕ್ಟ್ ಆಗಿ 2:30-3 ಗಂಟೆಗೆ ಈಚೆಗೆ ಬರ್ತಾರೆ ಮರದಿಂದ. ಅವಾಗ ಅದನ್ನ ನಾವು ನೀವು ಮಾತಾಡ್ದಂಗೆ ಇಬ್ಬರೇ ಇರಬೇಕು. ಅದೆಲ್ಲ ಮಾಡ್ತಾರೆ. ಅದೇ ಇದು ನೀವು ಇವಾಗ ಕಾರ್ ಎಲ್ಲಿ ನಿಲ್ಸಿದ್ರಿ ಹೇಳಿ? ಕಾರ್ ಅವ್ರ ಮಠದ ಮುಂದೆಲ್ಲ ತಂದಿದೀವಿ. ಅಲ್ಲ ಸ್ವಾಮಿ, ಅವರು ಇದ್ರು ಅಡೆಗೆ ಸಮುದ್ರ ಮೀನು ಪಾನೆಲ್ಲ ಇದ್ದು. ನಾವು ಒಂದ್ಸಲ ಹೋಯ್ದು ಅಡೆಗೆಲ್ಲ ಹೊಳೆ ಐತೆ, ಮ್ಯಾಗಡೆಗ ಮೆಟ್ಲ ಮೇಲೆ ಒಂದು ಕುದುರೆ ಒಳಗೆ ಹೋಗ್ತಾರೆ ಅಂತ ಅನ್ನೋರು. ಆಮೇಲೆ ಆ ಕಡೆಗೆಲ್ಲ ಕಾಡು, ಕಾಡಗೊಂದು ಮನೆ ಇದು ಮಠ ಇದ್ದಾಗ ಅವ್ರೆ ಅಂತ ಅಂದ್ರೆ ಆ ಸ್ವಾಮಿಗಳು ಯಾವ ಸ್ವಾಮಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. 2 ಕಿಲೋಮೀಟ್ರು ಅಲ್ಲಲ್ಲ, ಇದು ಶಾರದಾಂಬೆ ದೇವಸ್ಥಾನ ಕಲ್ರಥ ಐತ್ರಲ್ಲ, ಅಲ್ಲೊಂದು ಹೊಳೆ ಐತೆ. ಹೊಳೆ ಒಳಗೆ ಪುರಿ ಹರಿಸ್ಬಿಟ್ರೆ ಮೀನೆಲ್ಲ ಒದ್ದಾಡ್ತವೆ. ಹೌದೌದೌದು. ಅಲ್ಲಿ ನಿಂತ್ಕೊಂಡು ನೋಡ್ರಿ, ಮ್ಯಾಗಡೆಗೆ ಒಂದು ಮೆಟ್ಲು ಮಾಡ್ಯಾರೆ. ಹೊಳೆ ಮೇಲ್ಗಡೆ ಒಂದು ಮೆಟ್ಲು ಅಲ್ಲ, ಎಂತದ್ದು ರೋಡ. ಹೌದೌದು. ಅಲ್ಲಿರೋ ಸ್ವಾಮಿಗಳು ಅಥವಾ ಇನ್ನ ಬೇರೆ ಸ್ವಾಮಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲೇ ಇರೋರು ಅವ್ರೇನು. ಕಾರು ಇಲ್ಲಿಂದ ಇಲ್ಲಿಗೆ ಬರ್ಬೇಕ, ಹೊಳೆ ದಾಟಿ. ಅವ್ರದ್ದು ಎಸ್ಟೇಟ್ ಐತೆ, ಬಂಗ್ಲೆ. ಆ ಕಡೆಗೆ ತೋಟ ಫಾರೆಸ್ಟ್ ಐತಲ್ಲ ಆ ಕಡೆಗೆ. ಅವ್ರ ಅಪ್ಪ ಅವ್ರ ಅಜ್ಜಿ ಎಲ್ಲ ಅಲ್ಲೇ ಇರೋರು. ತಂದೆ ತಾಯಿಗಳಿದಾರೆ ಇನ್ನು ಅವ್ರೆ ಅಣ್ಣನ ಅಜ್ಜಿರು ಚೆನ್ನಾಗವ್ರೆ. ಏನೋ ಒಟ್ಟಿನಾಗೆ ನಾವು ಬರ್ತೀವಿ ಸ್ವಾಮಿ. ಒಂದ್ಸಲ ಬಂದ್ರೆ ಇದು ಫೋನ್ ನಂಬರ್ ಸ್ವಾಮಿಗಳಿಗೆ ಫೋನ್ ನಂಬರ್ ನಮ್ಗೆ ಕೊಟ್ರೆ ನಾವು ಬಂದು ಆ ಕಡೆಗೆ ಬಂದಾಗ ಫೋನ್ ಹಾಕ್ತಿವಿ ಸ್ವಾಮಿ. ಬನ್ನಿ. ಆಯ್ತು ಸ್ವಾಮಿ. ಯಾವುದೋ ಹೊಳೆ ನರಸೀಪುರನ? ಬನ್ನಿ. ಅದ ನಿಮ್ದು ಹೊಳೆ ನರಸೀಪುರನ? ಅಲ್ಲ, ಆನೇಕಲ್ ತಾಲೂಕು. ಆನೇಕಲ್ ತಾಲೂಕು. ಅದೇ ಇದನ್ನ ಕೇಳೋಣ ಬೇಡದ ಸ್ವಾಮಿ? ಇದನ್ನ ಈಗ ಕೇಳಬೇಡಿ, ಯಾವಾಗನ ನೀವು ಬಿಡ್ ಟೈಮಲ್ಲಿ ಫೋನ್ ಹಾಕಿ. ನನಗೆ ಫೋನ್ ಆಯ್ತು ಸ್ವಾಮಿ. ಒಂದು ಕೆಲಸ ಮಾಡಿ, ನಾವು
ಇರ್ತೀವಿ, ಹಾ ಇವತ್ತು ಇರ್ತೀವಿ, ಮರ್ತಾ ಇಲ್ಲೇನೆ. ಹಾ ಅವ್ರಿಗೆ ಕಾರು ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಒಂದು ಹೋಮ ಐತೆ, ಹಾ ಆ ಹೋಮ ಮಾಡಿಸ್ಕೊಂಡು ನಾವು ಬೆಳಗಿನ ಜಾವ ಮನೆ ಬಿಡ್ತೀವಿ. ಓ ಭಕ್ತಾದಿಗಳೆಲ್ಲ ಹೊರಟ್ಬಿಡ್ತಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಹಾಕಿ. ಆಯ್ತು ಸ್ವಾಮಿ, ಇಲ್ಲ, ಆಯ್ತು. ಅರ್ಧ ಗಂಟೆ ಬಿಟ್ಟು ಅವರೇ ಫೋನ್ ಹಾಕಿ. ಕಂದ ಬಿಸಿಲು ಹೊಡಿತಾ ಐತೆ, ಮಟ್ ಮಧ್ಯಾಹ್ನ ಏನ್ ಮಾಡಪ್ಪ, ಇವಾಗ್ಲೂ ಸ್ವಾಮಿ ಮಾಡ್ತಾರೆ. ಇದು ಗಾಡಿ ರಿಪೇರಿ ಮಾಡಿಸ್ತಾ ಇದ್ದೀವಿ ಇಲ್ಲಿ ಭೀಮಸಾಗರದಾಗೆ. ಕಂದ, ಓ ನಾನು ನಿಂಗೆ ಹೇಳಿ ನಾವು ಕಷ್ಟದ ಮೇಲೆ ಕಷ್ಟ ಕೊಡ್ತೀನಿ ಅಂತ. ಮುಂದ್ ಕೊಟ್ಬಿಡು. ಏನ್ ಮಾಡಿದೀನಿ ಸ್ವಾಮಿ? ಕಷ್ಟದ ಮೇಲೆ ಕಷ್ಟ ಕೊಡೋಂಥದ್ದು ಯಾರ್ದಾನ ಇದು ಆಸ್ತಿ ಬಗ್ಗೆ ಬರ್ಸ್ಕೊಂಡಿದ್ದೀನಿ. ಐ ಮುಚ್ಚು ಮೈ ಮಧಾಂದ. ಹಲೋ ಹಲೋ ಕಂದ, ಹಲೋ ಕಂದ, ಹಾ ನಂಜನಗೂಡಿಗೆ ಮಟನ್ ಚಿಕನ್ ತಿಂದೋಗಿ ತಪ್ಪಲ್ವನೋ? ಈಗ 100 ಸಲ ಅದನ್ನ ಹೇಳಿನಪ್ಪ ನನ್ನ ಮಗ. ತಿಂದು ಪೂಜೆಗೂ ಇಲ್ಲ, ಊಟ ಮಾಡ್ಕೊಂಡು ನಮ್ಮನೆಗೆ ಗಂಜಿ ಹಾಕೊಂಡು ಹೋಗಿದ್ದು. ಒಂದ್ ರಾತ್ರಿ ಅಲ್ಲೇ ಮಟ್ಕೊಂಡು ಸೊಳೆಗೆ ವಚನ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಹೋಗ್ದಂಗ್ ಹೋಗಿದ್ದು. ಆಯ್ತಪ್ಪ, ನೀನು ಮಾಂಸ ತಿಂದೋಗಿದ್ದು ಅದು ಅಪರಾಧ ಅಪರಾಧ ಅಪರಾಧ. ಅದಕ್ಕೆ ಶಿಕ್ಷೆ ಆಗಲೇಬೇಕು. ನಿಮ್ಮ ಮನೆ ಹಾಳಾಗಿ ಹೋಗ್ಲೇಬೇಕು. ಹಲೋ ಹಲೋ ಕಂದ, ಹೇಳಿ. ಅದಕ್ಕೆ ಶಿಕ್ಷೆ ಆಗಲೇಬೇಕು. ನೀನು ಮಟನ್ ತಿಂದು ನಂಜುಂಡೇಶ್ವರಂಗೆ ಹೋಗಿದ್ದಲ್ಲ, ನಿಂಗೆ ಇನ್ನೂ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಬರ್ತಾ ಇರ್ತೀರಾ? ಇದು ಟ್ರೈನ್ ಆಗಿ ಗೊತ್ತಾಯ್ತಾ, ಏರೋಪ್ಲೇನ್ ಆಗಿ ಗೊತ್ತಾಯ್ತಾ? ಓ ಹಂಗ, ಆಯ್ತು ಬಿಡು. ಅಲ್ಲೇನೋ ಯಾರೋ ಹಿರಿಕರನ್ನ ಕೇಳ್ಬಿಟ್ಟು ಆಮೇಲೆ ಅಲ್ವ ಸ್ವಾಮಿ ಪ್ರಸಾದ ತಿಂದಿತ್ತು. ಹೌದಾ? ಹಾ ಓ ಇದು ಹಿಂಗೇನ ಈಗ ನನ್ನ ಮಗನೇ ಒಂದ್ ಗಾಡಿ ಊಸ್ಬಿಡ್ತಾನೆ ತಾಯ ಅಂತಂದ್ರೆ ನಮ್ಗೆ ಆಗ್ಬೇಕು. ಕಂದ ಏನು ಇವಾಗ ಆಯ್ತು ತಪ್ಪು ಕೇಳ್ಕೊಂಬತ್ತಿ ಹೋಗಿ. ಯಾವಾಗ? ಸೋಮವಾರ. ನಿನ್ ಹೆಂಡತಿಗೂ ನಿನ್ಗೂ ದಾಂಪತ್ಯ ಹೆಂಗಾಯ್ತು? ಇದು ಏನು ಇಲ್ರ, ಅಷ್ಟೇ ಬಂದಿದ್ದೀರ ನೀವಿನ್ನ? ಏನಪ್ಪ? ಏನು ಇಲ್ಲ. ಏನು ಅಂದೆ? ಇಲ್ಲಿ ಯಾರೋ ಬರ್ತೀರಾ ಅಂತ ಅಂದೆ. ಎಲ್ಲಿಗೆ? ಊರಿಗೆ ನಮ್ಮೂರಿಗೆ ಹೋಗಿ. ಬರ್ಲಾ? ಒಳ್ಳೆ ಸ್ವಾಮಿ, ಒಳ್ಳೇದು. ನೀನ್ ಬತ್ತೀಯ ದೇವಸ್ಥಾನಕ್ಕೆ? ಯಾವಾಗ ಹೋಗಿ ಬತ್ತೀಯ? ನಾವು ಸೋಮವಾರ ಹೋಗ್ತೀವಿ ಸ್ವಾಮಿ. ಯಾರ್ಯಾರು? ನಾವಿನ್ನ ಮಾತಾಡಿ ಹೋಗ್ತೀವಿ ಸ್ವಾಮಿ. ಹೌದಾ? ಹೋಗ್ಬಿಟ್ ಬಾ, ದೇವ್ರ ಒಳ್ಳೇದ್ ಮಾಡ್ಲಿ. ಕಂದ, ನಿನ್ಗೆ ಎಷ್ಟ್ ಜನ ಕಾಸು ಕೊಟ್ಟಿಲ್ಲ ಈ ನಡುವೆ? ಊರ್ದು ಬೆಂಕಿ ಆಗ್ತಾ ಇತ್ತು, ಅದಕ್ಕೆ ತಿರ್ಗಾ ಸೀಮಣ್ಣ ಬೆಂಕಿ ಇಟ್ಟ ನೀವು ತಾಯಿನ ಹಾಕಿ ಹೋಗ್ ಬಂದ್ಮೇಲೆ ಎಷ್ಟ್ ಜನ ಕಾಸು ನಾನು ಕೊಡಲ್ಲ, ಈಗ ನಾನು ಇದ್ದಾಗ ಕೊಡ್ತೀನಿ ಹೋಗು ಅಂತ ಅಂದ್ರು. ಹೇಳು. ಅವರೇ ನಂಬಿಲ್ಲ, ಅವ್ರ ಮನೆಯವ್ರು ಬೈದ್ ಕಳ್ಸಿರು. ಏನಂತ? ನಮ್ಗೆ ಕೇಳಿ ಹೇಳಿ ಕೊಟ್ಟಿದ್ರ, ಎಲ್ಲಿ ಅವರ ಮಾಡಿದ್ರ ಅಲ್ಲೇ ಇಸ್ಕೊಂಡು ಮನೆ ತಗ ಬಂದ್ಗಿಂದಿರ ಅಂತ. ನೀನು ಮಟನ್ ಚಿಕನ್ ತಿಂದೋಗಿದ್ದ ನಂಜುಂಡೇಶ್ವರಂಗೆ. ಇವ್ರು ಇಲ್ಲಿ 960 ಸಲ ಹೇಳಿನಲ್ಲ ಕಂದ. ನೀನು ಚಿಕನ್ ತಿಂದೋಗಿದ್ದಲ್ಲ ನಂಜುಂಡೇಶ್ವರಂಗೆ. ಅಯ್ಯೋ ಇವನ್ ಕಾಯಿನಾಗೆ ಹೋಗಪ್ಪ. ಸರಿ ಮಾಡ್ತೀನಿ ನಾನು. ಏಯ್ ಒಂದ್ ನಿಮಿಷ ತಡಿ. ಮಾಡ್ತಿದ್ಯಣ್ಣ? ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಕಿಡ್ನಾಪ್? ಏನ್ ಕಿಡ್ನಾಪ್ ಅಣ್ಣ? ಜಿ ಕನ್ನಡ. ಅಯ್ಯೋ, ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ನ್ಯೂಸ್ ನೋಡು. ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ, ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯಕಾರಿದೆ ಅಂತೆ. ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತಾವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರೆ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ಮೇಲೆ ಏನ್ ನೋಡ್ತೀಯ? ಅದೇನು ಎಲ್ ನೋಡಕ್ ಬರ್ಲಿ? ನೀನು ಇಲ್ಲ, ನಿನ್ ಸಾಮಾನು ಇಲ್ದಂಗ ಆಕೇತಲ್ಲಪ್ಪೋ. ಏನ್ ಮಾತಾಡೋಣಮ್ಮ ನಾನು? ಏನ್ ಮಾತಾಡ್ತೀಯ?
ಏನ್ ಮಾತಾಡೋದು? ಚಾಪೆ ಐತೆ, ತಲ್ದಿಮ್ಮ ಐತೆ, ಹ್ಮ್. ಹೋಗಿ ಮನಿಕಬೇಕಷ್ಟೇ. ಎಲ್ಲಿ? ಒಪ್ಪಾರ್ ಏನ್ಕೆ ಆ ಮೇಕೆ ಕಟ್ಟಿದ್ಯಾ ಒಪ್ಪರಾಗೆ? ಇಲ್ಲ, ನಾನೇ ಮೇಕೆ, ದನ, ಕೋಳಿ ಎಲ್ಲ ನಾನೇ. ಯಾಕೆ ಮನೆಗೆ ಮನೆ ಕಾಣಲ್ಲ ಬೆಚ್ಚಿಗೆ? ಈಗ ಗಟ್ಟಿ ಮನಗಲ್ಲ. ಯಾಕೆ? ಮನಗಲ್ಲ. ನಮ್ಮ ಮನೆ ಅಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ಹೊಂಗೆಯ ಮರದಡಿಯ. ಯಾಕೆ ಚಿನ್ನು ಏನಾಯ್ತು? ಅದೇ ನಮ್ಗೆ ಮನೆ ಒಪ್ಪಾರೆ. ಸಿಂಹ ಓ ಯಾಕೆ ಚಿನ್ನು ಸಿಂಹ ಏನಾಯ್ತು? ಓ ಯಾಕೆ ಸಿಂಹ ಏನಾಯ್ತು? ಹಲೋ, ಏನಾಯ್ತು? ಅಕ್ಕ ಏನನ ಅಂತ ವಿಶಾಲಕ್ಕ? ಕೊಡು ಬೇಕಾದ್ರೆ ನಾನು ಹೇಳ್ತೀನಿ. ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ? ಹಾ ಈಗ ಲಲ್ಲಿ ಅಕ್ಕನ್ ಬಿಟ್ಟವ್ರೆ, ಹಾ ಭಾರತ ಅಕ್ಕನ್ ಬಿಟ್ಟವ್ರೆ, ಹಾ ಲಕ್ಷ್ಮಕ್ಕನ್ ಬಿಟ್ಟವ್ರೆ. ಹಾ ಆಮೇಲೆ ಚಾಪೆ ಕೊಡು, ಹ್ಮ್ ಕದಾಕೆ ಬೇಡ ಅಂತ ನಾನು ಆಚೆ ಹೋಗ್ತೀನಿ. ಹಾ ಅವಾಗ ಸುಮ್ಮನಾಗಿ ನೀನು ಮನೆ ಕಂತೀಯ, ಅವ್ರು ಮನೆ ಕಂತ, ನಾನು ಆಚೆ ಕಡೆಗೆ. ಇಷ್ಟೈತ್ರಿ ಕತೆ. ಇಲ್ಲ ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹಲೋ ನೀವು ಹೆಂಗನ ಮಾಡ್ಕೇಳಿ, ಹಾ ನಾನು ಜೂಟ್ ನಾನು ಜೂಟ್. ಏನ್ ಜೂಟ್ ಅಂದ್ರೆ? ಎಲ್ಲಿ ಜೂಟ್ ಆಗ್ತೀಯ? ಒಪ್ಪಾರಿಗೆಲ್ಲ ಕೊಡು, ಅಕ್ಕಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ ನಮ್ಮ ಮನೆಯವ್ರಿಗೆ. ಏನ್ ಹೇಳ್ತೀವಿ ಗೊತ್ತಾ? ಹ್ಮ್ ಅವನು ಲಲ್ಲಿ ಅಕ್ಕನ್ನ, ಆಮೇಲೆ ಭಾರತ ಅಕ್ಕನ್ನ, ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರೋದು. ಚಾಪೆನೂ ಕೊಡ್ಬೇಡ, ತಲ್ದಿಮ್ಮು ಕೊಡ್ಬೇಡ, ನೂಟು ಅಂತ ಹೇಳ್ತೀಯ. ಇಲ್ಲ ಆಗ್ತಿದೆ. ಅದಕ್ಕಿಂತ ಮುಂದಾಗಿ ನಾನು ಜೂಟ್. ಇಲ್ಲ ಹಂಗೆಲ್ಲ ಹೇಳಲ್ಲ, ಕೊಡ್ಚಿನ್ನು. ಖಂಡಿತ ಹೇಳ್ತೀಯ ಅಕ್ಕ ನೀನು. ನಿನ್ನಾಣೆಗೂ ಹೇಳಲ್ಲ, ಕೊಡು. ನಂದು ಆಣೆ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಬ್ಯಾಡಕ್ಕ, ನೀ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ತಿದ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಕಣ್ ಚಿನ್ನು, ನಿನ್ ಮೇಲೆ ಆಣೆ, ಕೊಡು. ನನ್ ಮೇಲೆ ಏನು ಹಣೆ ಇಕ್ಬೇಡಿ, ಬುಲ್ಡೆ ಹೊಡೆದೋಯ್ತು ಹಣೆ ಇಕ್ಕಿ. ಆಮೇಲೆ ಕಿವಿ ಕೇಳ್ದಂಗ ಆಗೈತೆ, ಕಣ್ಣು ಮಂಜಾಗಿದಾವೆ. ಓ ಚಿನ್ನು, ಇನ್ನೇನು ಇಲ್ಲ ಶರೀರದಾಗೆ. ಚಿನ್ನು ಓ ಕೊಡಪ್ಪ, ಅಕ್ಕಂಗ್ ಮಾತಾಡ್ತೀನಿ. ಇಲ್ಲ ನನ್ನ ಮಗಳು ಕೈಯಲ್ಲ ಕೊಡು. ತೆಗಿಯಕ್ಕ, ನೀನು ಹೇಳ್ಬೇಡ, ನೀನು ಚಾಪೆಲ್ ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ. ಬೇಡವ್ವ, ಬಾ ನಮ್ಮನೆಗೆ ಹೋಗ್ಲಿ ಬಾ. ನಿಮ್ಮನೆಗೆ ಹೋದ್ರೆ ಇವ್ರು ಶೂಟ್ ಮಾಡಿದ್ 4 ಜನ, ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡೋದಕ್ಕೂ ನಮ್ಮನೆಗೆ ಬರೋದಕ್ಕೂ ಏನು? ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಗ ನಿಮ್ ಮಕ್ಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಟ್ಟಿ ಬೀದಿ ಕಂಬಕ್ಕೆ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗೋರೆಲ್ಲ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ. ಖಂಡಿತ ನೀನು ಒದೆ ಕೊಡಿಸ್ತೀಯವ್ವ. ಒಳ್ಳೆ ಮಜಾ ಕೊಡ್ತೀನಿ ಬಾ. ಖಂಡಿತ ಒದೆ ಕೊಡಿಸ್ತೀವ. ಅಲ್ಲ ಮಜಾ ಕೊಡ್ತೀನಿ ಬಾ, ಒಳ್ಳೆ ಮಜಾ ಕೊಡ್ತೀನಿ. ನಿಮ್ ಮಗರು ನಿಮ್ ಮಗಳೇನ ಬಂದ್ರೆ ಖಂಡಿತ ಒದೆ ಕೊಡಿಸ್ತೀಯ. ಇಲ್ಲ ಮಜಾ ಮಜಾ. ಪೇಪರು ನಾನು ಹೇಳದ್ ಕೇಳಿಸ್ಕೊಂತಿದೀಯಾ? ಪೇಪರು ಹೇಳದ್ ಕೇಳಿಸ್ಕೊಂತಿದೀಯಾ? ಪ್ಲೇಟು ಏನಿಲ್ಲ. TV9 ಟಿವಿ 9 ಇಲ್ಲ, ಏನು ಇಲ್ಲ.